ನೀವ್ ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಾಶ್ಮಿ. ಭಾರತದ ಮುಂದಿನ ರಾಷ್ಟ್ರಪತಿ ಲಿಸ್ಟ್ ನಲ್ಲಿ ಇದೀಗ ಇಬ್ರು ಸ್ಟಾರ್ ಗಳ ಹೆಸರು ಕೇಳಿ ಬರ್ತಾ ಇದೆ. ಮೊದಲನೇ ಸ್ಟಾರ್ ನಾನು ಆಲ್ರೆಡಿ ಹೇಳಿದೀನಿ, ತಲೈವಾರ್ ರಜನಿಕಾಂತ್ ಅವರು ಲಿಸ್ಟ್ ಅಲ್ಲಿದ್ದಾರೆ ಅಂತ. ಇನ್ನು ಇದೀಗ ಮತ್ತೊಬ್ಬ ಸೂಪರ್ ಸ್ಟಾರ್ ಅಮಿತಾಬ್ ಬಚ್ಚನ್ ಅವರ ಹೆಸರು ಕೂಡ ಕಿವಿಗೆ ಬೀಳ್ತಾ ಇತ್ತು. ಆದ್ರೆ ಅವರ ಹೆಸರು ಕೂಡ ಪನಾಮಾ ಪೇಪರ್ಸ್ ಹಗರಣದಲ್ಲಿ ಕೇಳಿ ಬಂದದ್ರಿಂದ ಅವರ ಹೆಸರನ್ನ ಕೂಡ ಕೈ ಬಿಡಲಾಗಿದೆ. ಪ್ರಣಬ್ ಮುಖರ್ಜಿ ಅವರಿಗೆ ಜುಲೈ ನಂತರ ಮತ್ತೊಂದು ಅವಧಿ ನೀಡುವುದು ಸಾಧ್ಯವೆಂದು ಕಾಣ್ತಿರೋದ್ರಿಂದ ರಜನಿಕಾಂತ್ ಅವರೇ ಸೂಕ್ತ ವ್ಯಕ್ತಿ ಎಂಬಂತೆ ಬಿಂಬಿಸಲಾಗ್ತಿದೆ. ಇನ್ನು ಇದೀಗ ಅಮಿತಾಬ್ ಬಚ್ಚನ್ ಮತ್ತೆ ರಜನಿಕಾಂತ್ ಮಧ್ಯ ಯಾರು ಮುಂದಿನ ಭಾರತದ ರಾಷ್ಟ್ರಪತಿ ಆಗ್ತಾರೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಹುಟ್ಟಿಸಿದೆ. ಅಟಲ್ ಬಿಹಾರಿ ವಾಜಪೇಯಿ ಅವರು ಎಪಿಜೆ ಅಬ್ದುಲ್ ಕಲಾಂ ಅವರನ್ನ ರಾಷ್ಟ್ರಪತಿ ಅಭ್ಯರ್ಥಿಯನ್ನಾಗಿ ಕಣಕ್ಕೆ ಇಳಿಸಿದಾಗ್ಲೂ ಇಂಥದ್ದೇ ಮುತ್ಸದ್ದಿತನ ಮೆರೆದಿತ್ತು. ಭಾರತದ ಮಿಸೈಲ್ ಮ್ಯಾನ್ ರನ್ನ ರಾಷ್ಟ್ರಪತಿ ಹುದ್ದೆಗೆ ನಾಮನಿರ್ದೇಶನ ಮಾಡುವ ಮೂಲಕ ಭಾರತ ವಿಜ್ಞಾನ, ರಕ್ಷಣೆ ಮತ್ತೆ ಪರಮಾಣು ಕ್ಷೇತ್ರದಲ್ಲಿ ಬಲಶಾಲಿಯಾಗಿದ್ದೇವೆ ಎಂಬ ಸಂದೇಶ ರವಾನೆಯಾಗಿತ್ತು. ಪದ್ಮ ವಿಭೂಷಣ, ಪದ್ಮಶ್ರೀ ಮುಂತಾದ ಅತ್ಯುನ್ನತ ನಾಗರಿಕ ಪದವಿಗೆ ಭಾಜನರಾಗಿರುವ ರಜನಿಕಾಂತ್ ಅತ್ಯಂತ ಸರಳ ಸ್ನೇಹಜೀವಿ, ಅಲ್ಲದೆ ಭಾರತದ ಕಲಾಕ್ಷೇತ್ರದ ಉತ್ತಮ ರಾಯಭಾರಿ ಕೂಡ. ಆಂತರ್ಯದಲ್ಲಿ ಅವರು ಎಷ್ಟೇ ಮಿತಭಾಷಿ, ಮೃದು ವ್ಯಕ್ತಿತ್ವದವರಾಗಿದ್ರು ಬಾಹ್ಯ ಜಗತ್ತಿಗೆ ಅವರು ಘನತೆ, ಗಾಂಭೀರ್ಯವಿರುವ, ಮಾನಸಿಕವಾಗಿ ಅತ್ಯಂತ ಪ್ರಬಲರಾಗಿರುವ ಸಮರ್ಥ ವ್ಯಕ್ತಿ. ಇದು ನಿಜ ಕೂಡ. ಜಯಲಲಿತಾ ಸಾವಿನ ನಂತರ ಮತ್ತೆ ದೇಶದಲ್ಲಿ ಮೋದಿ ಪ್ರಭಾವಶಾಲಿಯಾಗಿ ಬೆಳೀತಿರೋ ಹೊತ್ನಲ್ಲಿ ತಮಿಳುನಾಡಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಿಜೆಪಿ ಆಶಾಕಿರಣವನ್ನ ಕಂಡದೆ. ತಮಿಳುನಾಡಿನಲ್ಲಿ ಅಸ್ತಿತ್ವ ಕಂಡುಕೊಳ್ಳಲು ವಿಫಲವಾಗಿರೋದ್ರಿಂದ ತನ್ನ ಆಧಿಪತ್ಯ ಸ್ಥಾಪಿಸಲು ಭಾರತೀಯ ಜನತಾ ಪಕ್ಷಕ್ಕೆ ಒಳ್ಳೆಯ ಅವಕಾಶವೂ ಕೂಡಿ ಬಂದಿದೆ. ಎಐಡಿಎಂಕೆ ಒಳಜಗಳಗಳಿಂದ ಒಡೆದು ಹೋಗ್ತಾ ಇದೆ. ಡಿಎಂಕೆ ಮೊನಚು ಕಳೆದುಕೋತಾ ಇದೆ. ಇಂಥ ಸಮಯದಲ್ಲಿ ರಜನಿಕಾಂತ್ ಅವರು ಬಿಜೆಪಿಗೆ ಒಳ್ಳೆ ಅಸ್ತ್ರವಾಗಿ ಕಂಡಿದ್ದಾರೆ. ಅಲ್ಲದೆ ಶಶಿಕಲಾ ನಟರಾಜನ್ ಮತ್ತೆ ದಿನಕರನ್ ನಂತರನ ರಾಜಕೀಯದಿಂದ ದೂರ ಉಳಿಯುವಂತೆ ಮಾಡಿದ್ದಕ್ಕೆ ತಮಿಳರ ಗೌರವವನ್ನು ಬಿಜೆಪಿ ಸಂಪಾದಿಸಿದೆ. ಜಯಲಲಿತಾ ಸತ್ತಾಗ ಕೇಂದ್ರ ಸರ್ಕಾರ ತಮಿಳುನಾಡಿಗೆ ಉತ್ತಮವಾಗಿಯೇ ಸ್ಪಂದಿಸಿದೆ. ಕಬ್ಬಿಣ ಚೆನ್ನಾಗಿ ಕಾಯುತ್ತೆ, ಅದನ್ನ ತಕ್ಕ ಹಾಗೆ ಬಡಿಬೇಕಾದ ಅಗತ್ಯ ಇದೆ. ಈ ಸುದ್ದಿ ಸ್ವಾರಸ್ಯಗಳೇನೇ ಇರಲಿ, ರಜನಿ ರಾಷ್ಟ್ರಪತಿಯಾಗಲು ಒಪ್ತಾರಾ? ಇದು $1 ಮಿಲಿಯನ್ ಪ್ರಶ್ನೆ. ರಜನಿ ಅವರನ್ನ ಬಿಜೆಪಿಗೆ ತರಲು ಸಾಕಷ್ಟು ಪ್ರಯತ್ನಗಳು ನಡೆದಿದ್ರು ಅವರು ಅದಕ್ಕೆ ಸೊಪ್ಪು ಹಾಕ್ತಾ ಇಲ್ಲ, ನಯವಾಗಿಯೇ ತಿರಸ್ಕರಿಸ್ತಾ ಇದ್ದಾರೆ. ಪರಿಸ್ಥಿತಿ ಹೀಗಿರುವಾಗ ಈ ಗಾಳಿ ಸುದ್ದಿಗೆ ರಜನಿಕಾಂತ್ ಹೇಗೆ ಪ್ರತಿಕ್ರಿಯಿಸ್ತಾರೆ ಅಥವಾ ಮೋದಿ ಅವರೇ ರಜನಿ ಅವರ ಮನವೊಲಿಸ್ತಾರಾ? ಕುತೂಹಲದಿಂದ ಕಾದ್ ನೋಡ್ಬೇಕು. ಹಾಗೆ ಅಮಿತಾಬ್ ಬಚ್ಚನ್ ಅವರು ಕೂಡ ರಾಷ್ಟ್ರಪತಿ ಆಗಕ್ಕೆ ಒಪ್ಕೋತಾರಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಈ ಇಬ್ರಲ್ಲಿ ಇದೀಗ ಭಾರತದ ರಾಷ್ಟ್ರಪತಿ ಯಾರಾಗ್ಬೋದು ಅಂತ ನಿಮ್ಗನ್ಸತ್ತೆ? ರಜನಿಕಾಂತ್ ಆದ್ರೆ ಬೆಟರಾ ಅಥವಾ ಅಮಿತಾಬ್ ಬಚ್ಚನ್ ರಾಷ್ಟ್ರಪತಿ ಆದ್ರೆ ಬೆಟರಾ? ನಿಮ್ಗೆ ಏನ್ ಅನ್ಸುತ್ತೆ ಅನ್ನೋದನ್ನ ನಮ್ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನಷ್ಟು ಸುದ್ದಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.